ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಮು, ಆರ್ಟ್ ಮಾಸ್ಟರ್. ನಮ್ಮದು ಹರಿಹರ. ನಾನು ಆಕಾರ ಆಧಾರ ಅಂತ ಒಂದು ಸಂಸ್ಥೆ ನಡೆಸ್ತಾ ಇದ್ದೀನಿ. ಇವತ್ತು ನಾವು ಇಟ್ಟುಕೊಂಡಿರ್ತಕ್ಕಂಥ ಸಾಕಷ್ಟು ಈಗ ನಮಗೆ ಅಂಬೇಡ್ಕರ್ ಅವ್ರದ್ದು ಇರ್ಬೋದು ಅಥವಾ ಗಾಂಧೀಜಿ ಇರ್ಬೋದು, ಹಳೆ ಶಾಸನಗಳಿರ್ಬೋದು, ಇವೆಲ್ಲ ನಮ್ಮ ಆಧಾರವಾಗಿದೆ. ಇದರ ಕಥೆಯನ್ನು ಇಟ್ಕೊಂಡಾಗ ಕುರುಕ್ಷೇತ್ರ ಅನ್ನೋದು ಒಂದು ಮೂವಿ ಬಂದಿದೆ. ಆ ಮೂವಿನ ಇಟ್ಕೊಂಡು ಚಲನಚಿತ್ರದಲ್ಲಿ ಏನು ದರ್ಶನ್ ಅವ್ರ ಪಾತ್ರದಲ್ಲಿ ಬಂತು, ಆವಾಗ ನಿಖಿಲ್ ಕುಮಾರಸ್ವಾಮಿ ಅವರು ಇದರಲ್ಲಿ ಪಾತ್ರದಲ್ಲಿ ಇದ್ದಾರೆ ಅಂತ. ಈ ಪಾತ್ರನ ನಾನು ಯಾವ ರೀತಿ ತೋರಿಸ್ಬೇಕು ಅನ್ನೋದು ಒಂದು ಐಡಿಯಾಲಜಿನ ತೊಗೊಂಡಿದ್ದೆ. ಯಾಕಪ್ಪ ಅಂತಂದರೆ, ನನಗೂ 9 ವರ್ಷ ಬೆಂಗಳೂರಲ್ಲಿ ಇದರ ಸಂಪರ್ಕ ಮತ್ತು ಸಾಕಷ್ಟು ಸಹಕಾರಗಳನ್ನ ನೀಡಿತ್ತು. ಸಾಕಷ್ಟು ಬಿಸ್ನೆಸ್ ಮಾಡಿದ್ದೀನಿ ನಾನು ಇದರಲ್ಲಿ. ಸೊ ಹಾಗಾಗಿ ನಾನು ಇದನ್ನು ಯಾವ ರೀತಿ ಮಾಡಬೇಕು ಅಂತ ಅಂದ್ಕೊಂಡಾಗ ನಾನು ಸಾಕಷ್ಟು ಸ್ಕೆಚ್ಗಳನ್ನ ಮಾಡಿದೆ. ಸ್ಕೆಚ್ಗಳನ್ನ ಮಾಡಿದ್ಮೇಲೆ ನನಗೆ ಒಂದೇ ಅನಿಸಿದ್ದು, ಇದನ್ನು ಪ್ರೆಸೆಂಟೇಷನ್ ಯಾವ ರೀತಿ ಮಾಡಬೇಕು, ಡಿಫ್ರೆಂಟ್ ಆಗಿರಬೇಕು, ನೋಡಿದವರು ನೋಡ್ತಾ ಇರಬೇಕು, ಎದ್ದೋಗ್ಬಾರ್ದು ಅಂಥೇಳಿ. ಸೊ ಆಗ ವಸ್ತುಗಳ ಜೊತೆಗೆ ಮಾತಾಡೋದು ನನ್ನ ಹವ್ಯಾಸ. ಸೊ ಆ ವಸ್ತುಗಳ ಜೊತೆಗೆ ಮಾತಾಡಿದಾಗ ಒಂದು ಕಡೆಗೆ ಬಲ ಇರ್ತಕ್ಕಂಥ ವಸ್ತುಗಳು ಕಾಣ್ತು, ಒಂದು ಕಡೆಗೆ ಏನಂತಾರೆ ಪೊಳ್ಳು ಇರ್ತಕ್ಕಂಥ ವಸ್ತುಗಳು ಕಾಣ್ತು. ಇವೆರಡೂ ಇಟ್ಕೊಂಡ್ರೆ ಕಥೆಯಲ್ಲಿ ಬಂದಾಗ ಅಭಿಮನ್ಯು ಗರ್ಭದಲ್ಲಿದ್ದಾಗ ಕತೆ ಕೇಳ್ತಾನೆ, ಅದು ತುಂಬ ಬಲ ತಗೊಳುತ್ತೆ, ಅರ್ಧ ಕತೆ ಕೇಳ್ತಾನೆ. ಹಾಗಾಗಿ ಹೊರಗಡೆ ಬಂದ ಮೇಲೆ ಅವನು ಒಂದೇ ಈಸಿ ಒಳಗಡೆಗೆ ಕುರುಕ್ಷೇತ್ರದಲ್ಲಿ ಯುದ್ಧದ ಪಾತ್ರನ ತಗೋಬೇಕಾಗತ್ತೆ. ಆವಾಗ ಇದನ್ನು ಇಟ್ಕೊಂಡು ನಾನು ಪ್ರೆಸೆಂಟೇಷನ್ ಮಾಡಬೇಕು ಅಂದಾಗ ಆ ಕಥೆನ ಫಿಲಮ್ನ ನಾನೇನು ನೋಡಿ ಬಂದೆ, ಆಮೇಲೆ ಕಥೆಗಳನ್ನೇನು ಸ್ವಲ್ಪ ಓದಿದೆ. ಆ ಓದಿದಾಗ ಒಂದೇ ಅನಿಸಿದ್ದು, ರಣರಂಗದ ಮಧ್ಯದಲ್ಲಿ ಇವರು ಗೆದ್ದು ವಿಜಯಶಾಲಿಯಾಗಿದ್ದಾರೆ, ಆದರೆ ಯುದ್ಧದಲ್ಲಿ ಸೋತಿದ್ದಾರೆ ಅನ್ನೋದು ಬೇರೆ ಮಾತಾಗತ್ತೆ. ಸೊ ಇದನ್ನು ನಾನು ಪ್ರೆಸೆಂಟೇಷನ್ನು ಮತ್ತು ಇಂದಿನ ಪೀಳಿಗೆಗೆ ಯಾವ ರೀತಿ ಕೊಡಬೇಕು ಅಂತ ಅಂದ್ಕೊಂಡಾಗ, ಇವತ್ತು ನಾವು ಎಜುಕೇಷನ್ ಸಿಸ್ಟಮಲ್ಲಿ ಇರ್ಬೋದು, ಇನ್ನೊಂದು ಕಡೆಗಿರ್ಬೋದು, ಅಲ್ಲೆಲ್ಲ ಏನಾಗುತ್ತೆ, ಓದ್ತೀವಿ ಮಾಡ್ತೀವಿ, ಬಟ್ ಅದನ್ನು ಯಾವ ರೀತಿ ರೂಪಿಸ್ಕೊಳ್ತೀವಿ, ಸಮಾಜಮುಖಿಯಾಗಿ ಯಾಕೆ ಬೆಳೆಸಬೇಕು ಅನ್ನೋದು ಕೂಡ ನಾವು ಕಲ್ತ್ಕೊಂಡಿರಲ್ಲ. ಇದು ಕೂಡ ಇದ್ರಲ್ಲಿ ಕೊಡಬೇಕಲ್ಲ ಅನ್ನೋದು ಉದ್ದೇಶ ಬಂದ ಮೇಲೆ 2 ಭಾಗ ಆಯಿತು. ಒಂದು ಕಡೆಗೆ ಒಂದೊಂದು ನಟ್ಟುಗಳನ್ನ ಜೋಡಿಸಿ ವೆಲ್ಡಿಂಗ್ ಮಾಡಿದ್ದು, ಇದು MSL ಆಗಿದೆ. ಇನ್ನೊಂದು ಕಡೆಗೆ ಫೈಬರ್ ಗ್ಲಾಸ್ ಅಂತ ಕರಿತೀವಿ. ಈ ಫೈಬರ್ ಗ್ಲಾಸ್ಗಳನ್ನ ಒಂದು ಸೈಡ್ ಮಾಡಿ ಅದು ಪೊಳ್ಳಾಗಿರುತ್ತೆ. ಸೊ ಒಂದು ಬೆಂಕಿ ಹಚ್ಚಿದಾಗ ಇದನ್ನೆಲ್ಲ ನಾವು ಜ್ವಾಲೆ ಎಲ್ಲ ಹಾಕಿದಾಗ 100% ಹೇಳ್ತೀವಿ ಫೈಬರ್ ಹೋಗುತ್ತೆ. ಸೊ ಹಾಗೆ ನಮ್ಮ ಲೈಫಲ್ಲೂ ಕೂಡ ಈ ರೀತಿ ಒಂದು ಮೆಟಲ್ಗಳನ್ನ ಹೇಳ್ಬೇಕು ಅಂತ ಬೆಳೀತಾ ಇರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿಯವರ ಕನಸುಗಳು 100 ಇರುತ್ತೆ. ಅವರಿಗೆ ಪ್ರೇರಣೆ ಆಗಲಿ, ಮತ್ತು ನಾನೊಬ್ಬ ಕಲಾವಿದನಾಗಿ ಇವತ್ತು ನನಗೂ ಅವರು ಪ್ರೇರಣೆಯಾಗಿ ಸಾಕಷ್ಟು ಜನರ ಎದುರುಗಡೆಗೆ ನನ್ನ ಹೆಸರನ್ನು ಹೇಳಿದ್ದಾರೆ, ಥ್ಯಾಂಕ್ ಯು ಹೇಳಿದ್ದಾರೆ, ರಾಮಣ್ಣ ಅಂತ ಕರೆದಿದ್ದಾರೆ. ಇದಕ್ಕಿಂತ ಸಂತಸ ಇನ್ನೇನಿಲ್ಲ. ಸೊ ಇದು ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಅದೇ ಸರ್, ಈಗ ನನಗೆ ಜನತಾದಳದಿಂದ 9 ವರ್ಷಗಳ ಕಾಲ ಬೆಂಗಳೂರಲ್ಲಿ ಸಾಕಷ್ಟು ಸಹಕಾರ ನೀಡಿತು. ಆದರೆ ಇವರು ಕಲಾವಿದರಾಗಿ ಯಾವಾಗ ಬಂದರು, ನಾನೊಬ್ಬ ಕಲಾವಿದನಾಗಿ ಪ್ರದರ್ಶನಕ್ಕೆ ಇವ್ರಿಗೆ ಯಾವ ರೀತಿ ಬರಬೇಕು ಅಂದಾಗ ಸಾಕಷ್ಟು ಕಮರ್ಷಿಯಲ್ ಕೆಲಸಗಳನ್ನ ನಾವು ಮಾಡ್ತೀವಿ. ಸೊ ನನ್ನ ಮಾಸ್ಟರ್ಸ್ ಹೇಳುತ್ತೆ ಕೆಲವೊಂದು ಈ ಥರ ಏನಾರ ಕೆಲಸಗಳನ್ನ ಮಾಡಬೇಕು ಅಂತ. ಆ ಥರ ಮಾಸ್ಟರ್ಸ್ ಮಾಡಿದಾಗ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಕಲಾವಿದರುಗಳ ಏನು ಕಾನ್ಸೆಪ್ಟ್ಗಳಿರುತ್ತೆ ಅದನ್ನು ಪ್ರದರ್ಶನ ಮಾಡ್ತಾರೆ. ಸೊ ಇವರು ನನಗೊಂದು ತಂದೆ ಕಡೆಯಿಂದ ತುಂಬ ಹೆಲ್ಪ್ ಆಗಿದೆ. ಸಾಕಷ್ಟು ಕೆಲಸಗಳನ್ನ ನಾವು ಮಾಡಿದ್ವಿ. ಸೊ ಇದನ್ನು ಇವ್ರಿಗೆ ಪ್ರೆಸೆಂಟೇಷನ್ನ ನಾನು ಕೊಡಬೇಕು ಅಂತೇಳಿ ನಾನು ನಿರ್ಧಾರ ಮಾಡಿದೆ ಸರ್. ನನ್ನ ಹೆಸರು ರಾಮು, ಆರ್ಟ್ ಮಾಸ್ಟರ್, ಹರಿಹರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.